ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ಪಿಗ್ಮೆಂಟೇಷನ್ ಬಂಗು ಇದಕ್ಕೆ ನಾನು ಪ್ಯಾಕ್ನ ತೋರಿಸ್ತೀನಿ. ಹಿಂದಿನ ವೀಡಿಯೋದಲ್ಲಿ ನಾನು ಅದರದ್ದು ಐಸ್ ಕ್ಯೂಬ್ ಹೆಂಗೆ ಅಂತ ತೋರಿಸಿದ್ದೆ. ಮುಲತ್ತಿ ಪೌಡರಿಂದ ಅತಿ ಮಧುರ, ಜ್ಯೇಷ್ಠ ಮಧು, ಎಸ್ ಟಿ ಮಧು ಇದರಿಂದ ತೋರಿಸಿದ್ದೆ ನಾನು. ಅದನ್ನೇ ಇಟ್ಕೊಂಡು ಇವತ್ತು ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದು ವೈಟ್ ಟರ್ಮರಿಕ್ಕು. ಇದನ್ನು ಆಯುರ್ವೇದದಲ್ಲಿ ಕಚೋರ ಅಂತಲೂ ಕೂಗ್ತಾರೆ. ಇದು ಆನ್ಲೈನ್ ಶಾಪ್ಗಳಲ್ಲೂ ಸಿಗುತ್ತೆ ಮತ್ತು ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. 50ರಿಂದ 60 ರೂಪಾಯಿ ಇರುತ್ತೆ. ಇದಕ್ಕೆ ತೊಗೋಬೋದು. ಮತ್ತು ಲವಂಗ, ಇದು ರಾತ್ರಿಯೇ ನೆನೆ ಇಟ್ಟಿರೋ ಲವಂಗದ ನೀರಿದು. ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಕು, 3 ಅಥವಾ 2 ಲವಂಗ ಹಾಕ್ಕೊಂಡ್ರೆ ಸಾಕು. ನಾನು 3 ಹಾಕ್ಕೊಂಡಿದ್ದೀನಿ. ಮತ್ತು 1ರಿಂದ ಅರ್ಧ ಚಮಚ ಆದಷ್ಟು ಹಸಿ ಹಾಲು ಇದು ಬೇಕಾಗುತ್ತೆ. ಈಗ ಆ ಪ್ಯಾಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ನಾನು ಕೈಯಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಅದು ಹಾಕೋದು ಅಂತ ಅಂದ್ಬಿಟ್ಟು. ನಾನು ಕೈ ಮೇಲೆ ಮಾಡಿ ತೋರಿಸ್ತೀನಿ. ಈಗ ಕಾಟನಲ್ಲಿ ಹಸಿ ಹಾಲನ್ನ ಅದ್ದು ಅದನ್ನು ನಾವು ಒರೆಸ್ಕೊಳ್ಳೋಣ ಫಸ್ಟು. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ನಮಗೆ ಕ್ಲೆನ್ಸಿಂಗ್ ಥರನೂ ಆಗುತ್ತೆ. ಮುಖ ಸ್ಮೂತಾಗಿರುತ್ತೆ. ನೋಡಿ ಈ ಥರ ನಮಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಾವು ದಿನದಲ್ಲಿ 4-5 ಬಾರಿ ಒರೆಸಿದ್ರೆ ನಮಗೆ ಮುಖ ಸಾಫ್ಟಾಗಿರುತ್ತೆ. ಮತ್ತು ಮೆಲನಿನ್ ಅಂಶನ ನಮಗೆ ಕಡಿಮೆ ಮಾಡೋದ್ರಲ್ಲಿ ಎತ್ತಿದ ಕೈ ಹಸಿ ಹಾಲು ಅಂತಲೂ ಹೇಳ್ಬೋದು. ಮತ್ತು ನೋಡಿ ಅದರದ್ದು ಕೊಳೆ ಬಂದಿದೆ. ಕೊಳೆ ಎಲ್ಲ ನಮಗೆ ಡಸ್ಟ್ ಎಲ್ಲ ನಮಗೆ ಕಾಟನ್ಗೆ ಬರುತ್ತೆ. ಅದಾದಮೇಲೆ ನಾನೀಗ ಪ್ಯಾಕ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಮುಲತ್ತಿ ಹಾಕ್ಕೊಳ್ಳೋಣ ಫಸ್ಟು. ಅರ್ಧ ಚಮಚ ಸಾಕು. ಇದನ್ನು ನಾವು ಅವತ್ತು ದಿನಕ್ಕೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾಡಿ ಇಟ್ಕೊಳ್ಳೋದು ಬೇಡ ಪ್ಯಾಕ್ನ. 1/4 ಚಮಚ ವೈಟ್ ಟರ್ಮರಿಕ್ ಹಾಕ್ಕೊಳ್ಳೋಣ, ಕಚೋರನ. ನೋಡಿ, ಬಿಳಿ ಅರಿಶಿನ ಅಂತಲೂ ಅಂತಾರೆ ಇದಕ್ಕೆ. ನೋಡಿ 1/4 ಚಮಚ ಸಾಕು. ಮುಲತ್ತಿ ಅರ್ಧ ಚಮಚ ಆದರೆ ಬಿಳಿ ಅರಿಶಿನ 1/4 ಚಮಚ ಸಾಕು ನಮಗೆ. ಮತ್ತು ಲವಂಗದ ನೀರು ಅರ್ಧ ಸ್ಪೂನಿಂದ 3/4 ಚಮಚ ನಮಗೆ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ ನಮಗೆ, ತುಂಬ ಕಡಿಮೆನೂ ಬೇಡ, ತುಂಬ ಅತಿ ನೀರಂಗೂ ಬೇಡ. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅದು ಮೀಡಿಯಮಲ್ಲಿದೆ. ಅದು ತುಂಬ ಗಟ್ಟಿನೂ ಇಲ್ಲ, ತುಂಬ ಇದಾಗೂ ಇಲ್ಲ. ಆಗಿದೆ ನೋಡಿ. ಈಗ ಮಿಕ್ಸ್ ಆಗುತ್ತೆ ಬೇಗ ಅದು. ಈಗ ಪ್ಯಾಕ್ಗೆ ರೆಡಿಯಾಗಿದೆ ಅದು. ಅದನ್ನು ನಾನೀಗ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಲು ಹಾಕಿರೋದು ನಮಗೆ ಡ್ರೈ ಆಗಬೇಕು. ಹಾಲಲ್ಲಿ ನಾವು ಒರೆಸಿರ್ತೀವಲ್ಲ ಫೇಸ್ನ, ಅದು ಡ್ರೈ ಆಗಿರಬೇಕು. ಈಗ ನಾನು ಹಾಕಿರೋದು ಕೈಗೆ ಡ್ರೈ ಆಗಿದೆ, ಹಾಲಲ್ಲಿ ಒರೆಸಿರೋದು. ಅದನ್ನು ಈಗ ಪ್ಯಾಕ್ನ ನಾವು ಕೈ ಮೇಲೆ ಹಾಕೋಣ. ಈಗ ಅದನ್ನು ಇದು ತುಂಬ ವರ್ಷದಿಂದ ಇರೋ ಬಂಗುಗಳಾದರೆ ಸ್ವಲ್ಪ ಗಟ್ಟಿಯಾಗಿ ಹಾಕಿ, ತಿಕ್ಕಾಗಿ ಹಾಕಿ ಇದನ್ನು ಪ್ಯಾಕ್ನ. ಅದು 20ರಿಂದ 25 ನಿಮಿಷ ನಮಗೆ ಇದನ್ನು ಬಿಟ್ಟರೆ ಸಾಕು ಒಣಗೋದಕ್ಕೆ. ನೋಡಿ ಈ ಥರ ಗಟ್ಟಿಯಾಗಿ ಹಾಕಿ. ಒಂದು ಸಲಿಗೆ ಅರ್ಧ ಚಮಚ ಮತ್ತು ಮುಲತ್ತಿ 1/4 ಚಮಚ ನಮಗೆ ಅರಿಶಿನ ಸಾಕಾಗುತ್ತೆ ಒಂದು ಟೈಮ್ಗೆ, ಒಂದು ಮುಖಕ್ಕೆ ಹಾಕೊಳ್ಳೋಕ್ಕೆ ನಮಗೆ. ಇದು ಅಷ್ಟೇ, ಲವಂಗದ ನೀರು ನಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ ಮೆಲನಿನ್ ಅಂಶನ ಕಡಿಮೆ ಮಾಡೋದ್ರಲ್ಲಿ. ಈಗ ನೋಡಿ ಆಗಿದೆ. ಇದನ್ನು ನಾನು ಹತ್ತಿಲಿ ಒರೆಸಿ ತೋರಿಸ್ತೀನಿ. 25 ನಿಮಿಷ ಆದಮೇಲೆ ಇದು ಒರೆಸಿ ನಾನು ತೋರಿಸ್ತೀನಿ. ಅದನ್ನು ತೆಗಿತೀನಿ. ಅದನ್ನು ತೆಗೆದಾದ್ಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ, ತೊಳ್ಕೊಂಡು ಬರ್ತೀನಿ. ಅದನ್ನು ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ ಅದರದ್ದು. ಸ್ವಲ್ಪ ನಮಗೆ ಬ್ರೈಟ್ ಆಗ್ತಾ ಹೋಗುತ್ತೆ ಫೇಸ್. ಇದು ಮುಲತ್ತಿ ಅಂತೂ ರಾಮಬಾಣನೆ ಅಂತಲೇ ಹೇಳ್ಬೋದು ನಾವು. ನೋಡಿ ಹಿಂಗೆ ಗೊತ್ತಾಗ್ತಿದೆ. ಮತ್ತು ಸ್ಮೂತ್ ಆಗ್ತಾ ಬರುತ್ತೆ ನಮ್ಮದು ಕೆನ್ನೆ ಎಲ್ಲ ನುಣುಪಾಗುತ್ತೆ. ನೋಡಿ ಸ್ಮೂತ್ ಆಗ್ತಾ ಬರುತ್ತೆ. ಲವಂಗದ ನೀರು ಲವಂಗನ ಆಗಲ್ಲ ಅನ್ನೋರು ಫೇಸ್ಗೆ ಅವರು ಮೊಸರನ್ನ ಯೂಸ್ ಮಾಡ್ಬೋದು. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಒಂದೊಂದೇ ರೆಮಿಡಿನ ಮಾಡಿ ತೋರಿಸ್ತೀನಿ ನಿಮಗೆ, ಪಿಗ್ಮೆಂಟೇಷನ್ನು ಮತ್ತು ಬಂಗ್ಗೆ. ಈಗ ಈ ಪ್ಯಾಕ್ ನೋಡಿದ್ದೀರಲ್ಲ, ಇದನ್ನು ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಆ ಥರ ಎಲ್ಲ ಬೇಡ. 2 ದಿನ 3 ದಿನಕ್ಕೆ ಮಾಡ್ಕೊಳ್ಳೋದು ಬೇಡ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಥ್ಯಾಂಕ್ ಯು.